ನೆರೆಯ ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ನಲ್ಲಿ ಒಂದು ದುರಂತ ಘಟನೆ ಸಂಭವಿಸಿದೆ. ಪಾಕಿಸ್ತಾನ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಸ್ತ್ರೀರೋಗ ವಿಭಾಗದ ವಾರ್ಡ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಇದು ವ್ಯಾಪಕ ಅವ್ಯವಸ್ಥೆಗೆ ಕಾರಣವಾಯಿತು. ಘಟನೆಯ ಅತ್ಯಂತ ಭಯಾನಕ ಅಂಶ ಅಂದರೆ ಬೆಂಕಿಯ ಸ್ಥಳದಲ್ಲಿ 15 ನವಜಾತ ಶಿಶುಗಳಿದ್ವು. ಬೆಂಕಿ ಹೆಚ್ಚಾಗ್ತಾ ಇದ್ದಂತೆ ಎಲ್ಲ ಮಕ್ಕಳು ಸಜೀವ ದಹನ ಆಗಿದ್ದಾರೆ. ಈ ದುರಂತ ಎಲ್ಲರನ್ನ ಆಘಾತಗೊಳಿಸಿದೆ. ಇಸ್ಲಾಮಾಬಾದ್ನ ಆಸ್ಪತ್ರೆಯಲ್ಲಿ ಭಾರೀ ಬೆಂಕಿ, 15 ನವಜಾತ ಶಿಶುಗಳ ಸಜೀವ ದಹನ. ವೀಕ್ಷಕರೇ, ನೆರೆಯ ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ನಲ್ಲಿ ಒಂದು ದುರಂತ ಘಟನೆ ಸಂಭವಿಸಿದೆ. ಪಾಕಿಸ್ತಾನ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಸ್ತ್ರೀರೋಗ ವಿಭಾಗದ ವಾರ್ಡ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಇದು ವ್ಯಾಪಕ ಅವ್ಯವಸ್ಥೆಗೆ ಕಾರಣವಾಯಿತು. ಘಟನೆಯ ಅತ್ಯಂತ ಭಯಾನಕ ಅಂಶ ಅಂದ್ರೆ ಬೆಂಕಿಯ ಸ್ಥಳದಲ್ಲಿ 15 ನವಜಾತ ಶಿಶುಗಳು ಇದ್ವು. ಬೆಂಕಿ ಹೆಚ್ಚಾಗ್ತಾ ಇದ್ದಂತೆ ಎಲ್ಲಾ ಮಕ್ಕಳು ಸಜೀವ ದಹನ ಆಗಿದೆ. ಈ ದುರಂತ ಎಲ್ಲರನ್ನ ಆಘಾತಗೊಳಿಸಿದೆ. PIMS ಅನ್ನ ರಾಜಧಾನಿ ಇಸ್ಲಾಮಾಬಾದ್ನಲ್ಲಿರುವಂತಹ ಅತಿದೊಡ್ಡ ಮತ್ತು ಪ್ರಮುಖ ಸರ್ಕಾರಿ ಆಸ್ಪತ್ರೆ ಅಂತ ಪರಿಗಣಿಸಲಾಗಿದೆ. ಇದು ಹೆಚ್ಚಿನ ಸಂಖ್ಯೆಯ ರೋಗಿಗಳಿಗೆ ಚಿಕಿತ್ಸೆನ ನೀಡುತ್ತೆ, ಆಧುನಿಕ ವೈದ್ಯಕೀಯ ಸೌಲಭ್ಯಗಳನ್ನ ನೀಡುತ್ತೆ. ಆದರೆ ಈ ಆಸ್ಪತ್ರೆಯಲ್ಲಿ ನಡೆದಿರುವಂತಹ ಈ ದುರಂತ ಎಲ್ಲರಲ್ಲೂ ಭಯ ಹುಟ್ಟಿಸಿದೆ. ಆಸ್ಪತ್ರೆಯಲ್ಲಿ ಬೆಂಕಿ, 15 ಮಕ್ಕಳು ಬಲಿ. ಬೆಂಕಿ ಕಾಣಿಸಿಕೊಂಡ ವಾರ್ಡ್ನಲ್ಲಿ 15 ನವಜಾತ ಶಿಶುಗಳನ್ನ ದಾಖಲಿಸಲಾಗಿದೆ ಅಂತ ಆಸ್ಪತ್ರೆಯ ವಕ್ತಾರ ಡಾಕ್ಟರ್ ಅನಿಜಾ ಜಲೀಲ್ ಡಾನ್ ಪತ್ರಿಕೆಗೆ ತಿಳಿಸಿದ್ದಾರೆ. ಬೆಂಕಿಯ ಕಾರಣ ಮತ್ತು ಬೆಂಕಿಯಿಂದ ಉಂಟಾದ ಒಟ್ಟು ಹಾನಿ ತಕ್ಷಣಕ್ಕೆ ತಿಳಿದು ಬಂದಿಲ್ಲ. ಈ ಘಟನೆ ಆಸ್ಪತ್ರೆಗಳಲ್ಲಿ ಬೆಂಕಿ ತಡೆಗಟ್ಟುವಿಕೆ ಮತ್ತು ತುರ್ತು ಸುರಕ್ಷತಾ ವ್ಯವಸ್ಥೆಗಳ ಬಗ್ಗೆ ಗಂಭೀರ ಪ್ರಶ್ನೆಯನ್ನು ಹುಟ್ಟುಹಾಕಿದೆ. ಬೆಂಕಿ ದುರಂತದಿಂದ 15 ನವಜಾತ ಶಿಶುಗಳು ಮೃತಪಟ್ಟಿರುವುದು ಕುಟುಂಬಸ್ಥರಿಗೆ ದೊಡ್ಡ ಘಾಸಿಯಾಗಿದೆ. ದಿಢೀರ್ ಬೆಂಕಿ ಶುರುವಾಗಿದ್ದು ಹೇಗೆ? ವೀಕ್ಷಕರೇ, ಬೆಂಕಿ ಹೇಗೆ ಶುರುವಾಯಿತು ಎಂಬುದರ ಬಗ್ಗೆ ವರದಿಗಳು ಬಂದಿದೆ. AC ಘಟಕದಲ್ಲಿನ ಆಮ್ಲಜನಕ ಸಂಕೋಚಕ ಸ್ಫೋಟಗೊಂಡ ನಂತರ ಬೆಂಕಿ ಕಾಣಿಸಿಕೊಂಡಿದೆ ಅಂತ ವರದಿಯಾಗಿದೆ. ಆದಾಗ್ಯೂ ಅಪಘಾತಕ್ಕೆ ನಿಖರವಾದ ಕಾರಣವನ್ನ ಇನ್ನು ಅಧಿಕೃತವಾಗಿ ದೃಢಪಡಿಸಲಾಗಿಲ್ಲ. ಘಟನೆಯ ಬಗ್ಗೆ ಮಾಹಿತಿ ಪಡೆದ ನಂತರ ಹಲವಾರು ಅಗ್ನಿಶಾಮಕ ವಾಹನಗಳು ಸ್ಥಳಕ್ಕೆ ಆಗಮಿಸಿದ್ವು. ಸಾಕಷ್ಟು ಪ್ರಯತ್ನದ ನಂತರ ಅಗ್ನಿಶಾಮಕ ದಳದ ತಂಡವು ಬೆಂಕಿಯನ್ನು ನಿಯಂತ್ರಿಸುವಲ್ಲಿ ಯಶಸ್ವಿಯಾಯಿತು. ಬೆಂಕಿಯು ಆಸ್ಪತ್ರೆಯಲ್ಲಿ ಸ್ವಲ್ಪ ಸಮಯದವರೆಗೆ ಆತಂಕವನ್ನ ಉಂಟುಮಾಡಿತು. ಈ ಘಟನೆಯಿಂದ ಆಸ್ಪತ್ರೆಯಲ್ಲಿ ದೊಡ್ಡ ಗೊಂದಲ ಉಂಟಾಯಿತು. ರೋಗಿಗಳು ಮತ್ತು ಸಿಬ್ಬಂದಿ ಭಯಭೀತರಾದ್ರು. ನವಜಾತ ಶಿಶುಗಳು ಸಾವನ್ನಪ್ಪಿದ ಸುದ್ದಿ ಹರಡಿದಾಗ ಎಲ್ಲರೂ ದುಃಖಿತರಾದ್ರು. ಆಸ್ಪತ್ರೆ ಆಡಳಿತ ಪರಿಸ್ಥಿತಿಯನ್ನು ನಿಭಾಯಿಸಲು ಪ್ರಯತ್ನ ಮಾಡ್ತಾ ಇದೆ. ಬೆಂಕಿ ನಿಯಂತ್ರಣಕ್ಕೆ ಬಂದ ನಂತರ ತನಿಖೆ ಆರಂಭವಾಗಿದೆ.